ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಲಕೋಟೆ ಓಪನ್ ಮಾಡಲಾಗಿದೆ ಎಂದು ಸಚಿವ ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಹೇಳಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದರ ಲಕೋಟೆ ಓಪನ್ ಮಾಡಲಾಗಿದೆ. ಎಲ್ಲಾ ಸಚಿವರು ಅದನ್ನು ಓದಿಕೊಂಡು ಬರಲು ಸಿಎಂ ಹೇಳಿದ್ದಾರೆ. ಏಪ್ರಿಲ್ 17ರಂದು ಕ್ಯಾಬಿನೆಟ್ನಲ್ಲಿ ಜಾತಿ ಗಣಿತದ ಬಗ್ಗೆ ಚರ್ಚೆ ಆಗಲಿದೆ ಎಂದರು. ಸದ್ಯಕ್ಕೆ ಯಾವುದೇ ತೀರ್ಮಾನ ಆಗಿಲ್ಲ. ನಮ್ಮ ಕೈಗೆ 2 ದಿನಗಳಲ್ಲಿ ಜಾತಿ ಗಣತಿ ಪ್ರತಿ ಬರಲಿದೆ. ಅದನ್ನ ಓದಿದ ಬಳಿಕವೇ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯ ಹೇಳುತ್ತೇವೆ. ನಾನು ಯಾವುದೇ ವಿಷಯ ಓದದೆ ಸಹಿ ಮಾಡುವುದಿಲ್ಲ, ಊಹೆ ಮಾಡಿಕೊಂಡು ಕೂಡ ಏನು ಹೇಳೋದಿಲ್ಲ ಎಂದರು. ಜಾತಿ ಗಣತಿ ಒಂದು ರಿಪೋರ್ಟ್ ಅನ್ನ ಮಂಡನೆ ಆಗಿದೆ. ಅವತ್ತೇನೆ ಎಲ್ಲರ ಎದುರುಗಡೆ ಆ ಜಾತಿ ಗಣತಿ ರಿಪೋರ್ಟನ್ನು, ಆ ಲಕೋಟೆಯನ್ನು ತೆಗೆಯಲಾಗಿದೆ. ಶೀಲ್ಡ್ ಕವರಲ್ಲಿತ್ತು, ಅದನ್ನು ತೆಗೆಯಲಾಗಿದೆ. ತೆಗೆದು ಅದರ ಜಿಸ್ಟನ್ನು, ಯಾಕಂದರೆ ಯಾರೂ ಅಧಿಕಾರಿಗಳು ಕೂಡ ಅದನ್ನು ನೋಡಿರಲಿಲ್ಲ ಸರ್ಕಾರ ಮಟ್ಟದಲ್ಲಿ, ಅದರ ಜಿಸ್ಟನ್ನು ಅವರು ಓದಿದ್ದಾರೆ. ಆಮೇಲೆ ಚರ್ಚೆ ಮಾನ್ಯ ಮುಖ್ಯಮಂತ್ರಿಗಳು ಈ ಜಾತಿ ಗಣತಿಯ ಜಿಸ್ಟು ಮತ್ತು ರಿಪೋರ್ಟು ಎಲ್ಲ ಸಚಿವರಿಗೆ ಅದು ತಲುಪಿಸ್ಲಿಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಜೊತೆ ಮುಂದೆ ಬರ್ತಕ್ಕಂಥ 17ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಅದನ್ನು ಓದ್ಕೊಂಡು ಬನ್ನಿ, ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟ ಸಭೆ. ಒಂದೇ ಸಬ್ಜೆಕ್ಟ್ ಇದೆ, ಜಾತಿ ಗಣತಿದು ಒಂದೇ ಸಬ್ಜೆಕ್ಟ್ ಇದೆ. ಅದು ಚರ್ಚೆ ಅವತ್ತು ಆಗ್ತದೆ. ಈಗಾಗಲೇ ಬರ ವಿರೋಧ ಸ್ಟಾರ್ಟ್ ಆಗಿದೆ. ಇಲ್ಲ, ನಾನು ನೋಡಿ ಇದು ಕರೆಕ್ಟಾಗಿ ಆಗಿಲ್ಲ, ಆಗಬೇಕು ಅಂತ ಈಗ ಅದು ಈಗ ತಾನೇ ಓಪನ್ ಆಗಿದೆ. ಅದು ಯಾರೂ ಓದಿಲ್ಲ, ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಎಲ್ಲ ಓದಿ ಆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ನಿರ್ಣಯ ಅಂತೂ ಆಗಿಲ್ಲ. ಏನು ಈಗ ಮುಂಚೆ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇರೋದು ಜಾತಿ ಗಣತಿಗೆ, ಅದು ಅದನ್ನ ಸ್ವೀಕಾರ ಮಾಡಬಾರ್ದು ಅಂತೇಳಿ ವಿರೋಧ ಮಾಡ್ಕೊಂಡು ಲಿಂಗಾಯತ್ ಮಹಾಸಭಾದಿಂದ ಕರೆಕ್ಟು. ಈಗ ಕೆಲವು ಈಗ ಒಕ್ಕಲಿಗ ಸಮಾಜದ ಸಂಘಟನೆಗಳು ಹೇಳಿದೆ, ಲಿಂಗಾಯತ ಸಮಾಜ ಸಂಘಟನೆಗಳು ಕೂಡ ಹೇಳಿವೆ. ಆದರೆ ಈಗ ಸದ್ಯಕ್ಕೆ ತೀರ್ಮಾನ ಏನೂ ಆಗಿಲ್ಲ. ಇದು ಬರೀ ಆ ರಿಪೋರ್ಟನ್ನು ಕ್ಯಾಬಿನೆಟ್ಟಿಗೆ ಸಬ್ಮಿಟ್ ಮಾಡಿದಾಗ ಅದನ್ನು ಓಪನ್ ಮಾಡಿದ್ದಾರೆ ಅಷ್ಟೇ. ಅದು ಇನ್ನೂ ನಮ್ಮ ಕೈಗೂ ಬಂದಿಲ್ಲ. ಅದು ಇವತ್ತು ನಾಳೆ ಏನೋ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದು ತಲುಪಿಸಿದ ಮೇಲೆ ಅದನ್ನು ನಾವು ಓದಿ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಾಗುತ್ತೆ. ಯಾಕಂದರೆ ಕ್ಯಾಬಿನೆಟ್ ಅಂದಮೇಲೆ ಇಟ್ ವಿಲ್ ಬಿ ಎ ಕಲೆಕ್ಟಿವ್ ಡಿಸಿಷನ್. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.